ಮುಸ್ಲಿಮರ ಪವಿತ್ರ ಹಾಗೂ ದೊಡ್ಡ ಹಬ್ಬಗಳಲ್ಲಿ ಒಂದಾದ ರಂಜಾನ್ ಹಬ್ಬ ಮೊದಲನೆಯದು. ಈ ಹಬ್ಬವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ನಗರದ ಬೈಪಾಸ್ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕವಾಗಿ ಪ್ರಾರ್ಥಿಸಿದರು. ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ರಸ್ತೆಯಲ್ಲಿರುವ ದರ್ಗಾ ಮಸೀದಿಯಿಂದ ಕೋಟೆ ವೃತ್ತದಿಂದ ಈದ್ಗಾ ಮೈದಾನದವರೆಗೂ ಮೆರವಣಿಗೆಯಲ್ಲಿ ಮುಸ್ಲಿಂ ಬಾಂಧವರೆಲ್ಲರೂ ಭಾಗಿಯಾಗಿದ್ದರು. ಇಂದು ಪವಿತ್ರವಾದ ರಂಜಾನ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಬೆಳಗ್ಗೆಯಿಂದಲೇ ಹೊಸ ಉಡುಗೆ ತೊಡುಗೆಗಳನ್ನು ತೊಟ್ಟು ಈದ್ಗಾ ಮೈದಾನದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ಶುಭಾಶಯ ಕೋರಿದ್ರು. ಶಾಸಕ ಬಿಎನ್ ರವಿಕುಮಾರ್ ಅವರ ಸಹೋದರ ಬಿಎನ್ ಸಚಿನ್ ಸಹ ಈದ್ಗಾ ಮೈದಾನಕ್ಕೆ ಭೇಟಿ ನೀಡಿ ಪ್ರತಿಯೊಬ್ಬರನ್ನು ಅಪ್ಪಿಕೊಂಡು ಅವರಿಗೆ ಮತ್ತೊಮ್ಮೆ ಶುಭಾಶಯ ಕೋರಿದ್ರು. ಪವಿತ್ರ ರಂಜಾನ್ನಲ್ಲಿ 1 ತಿಂಗಳ ಉಪವಾಸ ಮಾಡುವ ಮೂಲಕ ನಮ್ಮ ಸಂಬಂಧ ದೇವರ ಜೊತೆ ಮತ್ತಷ್ಟು ಗಟ್ಟಿಯಾಗುತ್ತೆ, ದೇವರಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತೆ ಎಂದು ಮುಸ್ಲಿಂ ಬಾಂಧವರು ನಂಬುತ್ತಾರೆ. ಈ ತಿಂಗಳಲ್ಲಿ ಉಪವಾಸ ಮಾಡಿದ್ರೆ ಕಷ್ಟಗಳು ಕಡಿಮೆಯಾಗುತ್ತವೆ ಎಂದು ಕೆಲವರು ನಂಬುತ್ತಾರೆ. ಈ ತಿಂಗಳಲ್ಲಿ ಮುಸ್ಲಿಮರು ಬಡವರಿಗೆ ದಾನ ಧರ್ಮ ಮಾಡುವುದು ಹಾಗೂ ಹಸಿದವರಿಗೆ ಆಹಾರ ನೀಡುವಂತ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾರೆ. ಈದ್ ಉಲ್ ಫಿತರ್ ಎಂಬುದು ಇಸ್ಲಾಮಿಕ್ ಪ್ರವಾದಿ ಮಹಮ್ಮದ್ ಅವರಿಂದ ಹುಟ್ಟಿಕೊಂಡಿತು ಎನ್ನಲಾಗಿದೆ. ಕೆಲವು ಸಂಪ್ರದಾಯಗಳ ಪ್ರಕಾರ ಮೆಕ್ಕಾದಿಂದ ಮಹಮ್ಮದ್ ವಲಸೆ ಬಂದ ನಂತರ ಈ ಹಬ್ಬಗಳನ್ನು ಮದೀನಾದಲ್ಲಿ ಪ್ರಾರಂಭಿಸಲಾಯಿತು. ಇಸ್ಲಾಮಿಕ್ ಪ್ರವಾದಿಯ ಪ್ರಸಿದ್ಧ ಒಡನಾಡಿಯಾದ ಅನಸ್ ಮಹಮ್ಮದ್ ಮದೀನಾಕ್ಕೆ ಆಗಮಿಸಿದಾಗ ಜನರು 2 ನಿರ್ದಿಷ್ಟ ದಿನಗಳನ್ನು ಆಚರಿಸುವುದನ್ನು ಕಂಡುಕೊಂಡರು: ಈದ್ ಉಲ್ ಫಿತರ್ ಮತ್ತು ಈದ್ ಅಲ್ ಅಧಾ. ಇನ್ನು ಈ ಹಬ್ಬಕ್ಕೆ ಅದರದೇ ಆದ ಮಹತ್ವ ಇದೆ. ಈ ತಿಂಗಳಲ್ಲಿ ಆಚರಿಸುವ ಆಚರಣೆಗಳು ಮಹತ್ವದ ವೈಜ್ಞಾನಿಕ ಕಾರಣಗಳನ್ನು ಒಳಗೊಂಡಿವೆ. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ನೀಡಿದ್ರು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಕಾರ್ಯದರ್ಶಿ ಬಿ ಸೈಯದ್ ಸಲಾಂ ಸಾಬ್, ಅಧ್ಯಕ್ಷ ಎಚ್ಎಸ್ ರಫೀಕ್ ಅಹಮದ್, ಮಹಮ್ಮದಿಯಾ ಮಸೀದಿ ಕಾರ್ಯದರ್ಶಿ ಶರೀಫ್, ಮದೀನಾ ಮಸೀದಿ ನಿಜಾರ್ ಅಹಮದ್, ಅಕ್ರಂ ಪಾಷಾ, ಕದೀರ್ ಪಾಷಾ ಮತ್ತಿತರರು ಹಾಜರಿದ್ದರು. ಇವತ್ತಿನ ಪ್ರಯೋಗ ಏನು ನಡೆದಿದೆ ಅನ್ನೋದು, ಇವತ್ತು ರಂಜಾನ್ ಹಬ್ಬದ ಒಂದು ಪ್ರಾರ್ಥನೆ ಈ ಮೈದಾನದಲ್ಲಿ ಬಂದು ಈದ್ಗಾ ಮೈದಾನದಲ್ಲಿ ಆದಷ್ಟು ಜನ ಸಂಖ್ಯೆ ನಮ್ಮ ಸಿಲ್ಗಟ್ಟದಲ್ಲಿ ಒಂದು 20,000 ಜನ ಸೇರಿ ಒಂದು ಶಾಂತಿಯಿಂದ ಪ್ರೇಯರ್ ಮಾಡಿಕೊಂಡು ಎಲ್ಲ ಮನಸ್ಸುಗಳು ಒಂದು ಸಂತೋಷ ಮಾಡಿ ನಾವು ಇಲ್ಲಿಂದ ಮುಗಿಸ್ಕೊಂಡು ಮನೆಗಳಿಗೆ ಹೋಗ್ತಾ ಇರಲಿ. ಇದೇ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಿ. ವರ್ಷ ಈ ಥರನೇ ಎಲ್ಲರದ್ದು ಒಂದು ಸಂತೋಷದಿಂದ ಪ್ರೀತಿಯಿಂದ ಆಚರಣೆ ಮಾಡೋದು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊತೀವಿ. ನಮ್ಮ ಹಿಂದೂ ನಮ್ಮ ಸಚಿನವರು ನಾವು ಎಲ್ಲ ಕೂಡಿ ಎಲ್ಲ ಹಬ್ಬದಾಗಲಿ, ಯಾವುದೇ ಒಂದು ಬಕ್ರೀದಾಗಲಿ, ರಂಜಾನ್ ಆಗಲಿ ಹಬ್ಬದಲ್ಲಿ ಅವರು ನಮಗೆ ಭಾಗಿಸ್ತಾರೆ, ನಮಗೆ ಶಾಂತಿ ಕೊಡ್ತಾರೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಅವರು ನಮ್ಮ ಜೊತೆಯಲ್ಲಿ ಇದ್ದು ಒಂದು ಶಾಂತಿಯುತಕ್ಕೆ ಬೇಕಾದಷ್ಟು ನಮಗೆ ಸೌಲಭ್ಯಗಳು ಪ್ರೆಸೆಂಟ್ನಲ್ಲಿ ಇದ್ದಾಗ ಏನೇ ಆಗಲಿ ಪುರಸಭೆಯಿಂದ ಅದೆಲ್ಲ ಅವ್ರು ಫೋನ್ ಮಾಡಿ ನಮಗೆ ವ್ಯವಸ್ಥೆ ಮಾಡಿ ಕೊಡ್ತಾರೆ. ಇದೇ ನಮ್ಮ ಇಬ್ಬರದು ಒಂಥರ ಅಣ್ಣ ತಮ್ಮ ಥರ ವಿಶ್ವಾಸ ಇಲ್ಲವೆಂದು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ತೀವಿ. ಸಹಕಾರ ಮಾಡಿಕೊಟ್ಟಿದ್ದಾರೆ. ಮುಸಲ್ಮಾನ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾರೆ. ಇವತ್ತಿಗೆ 30ನೇ ದಿವಸ ಇದೆ ರಂಜಾನ್ ಹಬ್ಬ ಸ್ಟಾರ್ಟ್ ಆಗಿ. ಭಾಳ ಭಕ್ತಿಪೂರ್ವಕವಾಗಿ ಪ್ರತಿದಿನ ಉಪವಾಸ ಇದ್ದು ಈ ಹಬ್ಬವನ್ನು ಭಾಳಷ್ಟು ಶಾಂತಿಯುತವಾಗಿ ಮತ್ತು ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಉಪವಾಸ ಇದ್ದು ಒಂದು ಕಾರ್ಯಕ್ರಮ ಹಬ್ಬವನ್ನು ಭಾಳ ಯಶಸ್ವಿಯಾಗಿ ನಡೆಸಿರ್ತಾರೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಈಗ ಬೆಳಗ್ಗೆಯಿಂದ 10 ಗಂಟೆಗೆ ಸ್ಟಾರ್ಟ್ ಆಗಿದೆ ಕಾರ್ಯಕ್ರಮ. ಈ ದಿವಸ ಎಲ್ಲ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ಕಾರ್ಯಕ್ರಮ ಮುಗಿದಿದೆ. ಈ ಒಟ್ಟಾರೆಯಾಗಿ ಹೇಳೋದಾದರೆ ಈ ರಂಜಾನ್ ಹಬ್ಬದ ಕುರಿತು ದೇಶದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾವು ಮುಗಿಸ್ತಾ ಇದ್ದೀವಿ.